ಗಲ್ಫ್ ರಾಷ್ಟ್ರಗಳ ಯುದ್ಧ ಎಂಟ್ರಿ ಕೊಡ್ತಾರಾ ಮೋದಿ ಎರಡೂ ದೇಶಗಳ ನಡುವಿನ ಯುದ್ಧವನ್ನ ನಿಲ್ಲಿಸಲಿ, ಮೋದಿ ಮಧ್ಯ ಪ್ರವೇಶ ಮಾಡಬೇಕು ಅಂತ ಒತ್ತಾಯ ಕೇಳಿಬಂತು. ಗಲ್ಫ್ ರಾಷ್ಟ್ರಗಳ ಯುದ್ಧಕ್ಕೆ ಮೋದಿ ಎಂಟ್ರಿ ಕೊಡ್ಲಿ, ಎರಡೂ ದೇಶಗಳ ನಡುವಿನ ಯುದ್ಧವನ್ನ ನಿಲ್ಲಿಸಲಿ, ಮೋದಿ ಮಧ್ಯ ಪ್ರವೇಶ ಮಾಡಬೇಕು ಅಂತ ಶ್ರೀಗಳು ಒತ್ತಾಯಿಸಿದರು. ಕೊಲ್ಲಿ ದೇಶಗಳಲ್ಲಿ ಯುದ್ಧ ಆಘಾತಕಾರಿ ಬೆಳವಣಿಗೆ ಇದು. ರಾಣೆಬೆನ್ನೂರಿನಲ್ಲಿ ಶ್ರೀಶೈಲ ಜಗದ್ಗುರು ಶಿವಾಚಾರ್ಯರು ಹೇಳಿಕೆಯನ್ನ ಕೊಟ್ಟರು. ಯುದ್ಧ ಯಾವ ಸಮಸ್ಯೆಗೂ ಕೂಡ ಪರಿಹಾರ ಅಲ್ಲ ಅಂದ್ರು ಶ್ರೀಗಳು. ಮಾತುಕತೆಗಳ ಮೂಲಕವೇ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು. ಯುದ್ಧವು ವಿಶ್ವದ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತೆ. ಪ್ರಧಾನಿ ಮೋದಿ ಮಧ್ಯಪ್ರವೇಶ ಮಾಡಿದ್ರೆ ಉತ್ತಮ. ಭಾರತ ಮಧ್ಯಪ್ರವೇಶ ಮಾಡಬೇಕು ಅಂತ ನಮ್ಮ ಒತ್ತಾಯ ಅಂದ್ರು ಶ್ರೀಗಳು. ಮೋದಿ ಎರಡೂ ದೇಶಗಳ ನಡುವಿನ ಯುದ್ಧವನ್ನ ನಿಲ್ಲಿಸಲಿ, ಇದರಿಂದ ವಿಶ್ವದಲ್ಲಿ ಭಾರತದ ಕೀರ್ತಿ ಇನ್ನಷ್ಟು ಏರಲಿದೆ. ಗಲ್ಫ್ ರಾಷ್ಟ್ರಗಳ ಯುದ್ಧ ಮೋದಿ ಎಂಟ್ರಿ ಆಗಬೇಕು ಅನ್ನುವಂತಹ ಆಶಯವನ್ನ ಶಿವಾಚಾರ್ಯ ಶ್ರೀಗಳು ವ್ಯಕ್ತಪಡಿಸಿದ್ರು. ಮೋದಿ ಎರಡೂ ದೇಶಗಳ ನಡುವಿನ ಯುದ್ಧವನ್ನ ನಿಲ್ಲಿಸಲಿ, ಮಧ್ಯಪ್ರವೇಶ ಮಾಡಲಿ ಅಂತ ಒತ್ತಾಯಿಸಿದ್ರು ಶ್ರೀಗಳು. ಕೊಲ್ಲಿ ದೇಶಗಳಲ್ಲಿ ಯುದ್ಧ ಇದು ಆಘಾತಕಾರಿ ಬೆಳವಣಿಗೆ, ಯಾರಿಗೂ ಕೂಡ ಇದರಿಂದ ಒಳ್ಳೆಯದಾಗಲ್ಲ. ರಾಣೆಬೆನ್ನೂರಿನಲ್ಲಿ ಶ್ರೀಶೈಲ ಜಗದ್ಗುರು ಶಿವಾಚಾರ್ಯರು ಹೇಳಿಕೆಯನ್ನ ಕೊಟ್ಟರು. ಯುದ್ಧ ಯಾವ ಸಮಸ್ಯೆಗೂ ಪರಿಹಾರವಲ್ಲ ಅಂತ ಅಂದ್ರು. ಕೊಲ್ಲಿ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ, ಅದು ಅತ್ಯಂತ ಆಘಾತಕಾರಿಯಾಗಿರುವಂಥ ಬೆಳವಣಿಗೆ ಆಗಿದೆ. ಯಾವುದೇ ಸಮಸ್ಯೆಗೆ ಯುದ್ಧ ಪರಿಹಾರ ಅಲ್ಲ. ಪರಸ್ಪರ ಮಾತುಕತೆಗಳ ಮೂಲಕ, ಸೌಹಾರ್ದಯುತವಾದ ಚರ್ಚೆಗಳ ಮೂಲಕ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಪರಿಪೂರ್ಣವಾಗಿ ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಯಾವುದೋ 1, 2, 3 ದೇಶಗಳಲ್ಲಿ ಯುದ್ಧ ನಡೀತಾ ಇದ್ದರೂ ಕೂಡ ಅದರ ದುಷ್ಪರಿಣಾಮ ವಿಶ್ವದ ಎಲ್ಲ ರಾಷ್ಟ್ರಗಳ ಮೇಲೆ ಉಂಟಾಗ್ತಾ ಇರ್ತದೆ. ಆ ಕಾರಣಕ್ಕಾಗಿ ಇವತ್ತು ಭಾರತ ಪ್ರವೇಶವನ್ನು ಮಾಡಿ, ಹಸ್ತಕ್ಷೇಪವನ್ನು ಮಾಡಿ, ಎರಡೂ ದೇಶಗಳ ನಡುವೆ ನಡೆಯುವಂಥ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಪ್ರಸ್ತಾಪವನ್ನು ಮಂಡಿಸಬೇಕು ಮತ್ತು ಮಧ್ಯಸ್ಥಿಕೆಯನ್ನು ವಹಿಸಿ ಈ ಯುದ್ಧವನ್ನು ನಿಲ್ಲಿಸಿ ವಿಶ್ವದೆಲ್ಲೆಡೆ ಶಾಂತಿ ನೆಲೆಸಲಿಕ್ಕೆ ಭಾರತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಭಾರತ ಸರ್ಕಾರವನ್ನು ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ. ಸಾಕಷ್ಟು ರಾಷ್ಟ್ರಗಳು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದರ ಮಧ್ಯಸ್ಥಿಕೆ ವಹಿಸಲಿ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ ಸ್ವಾಮೀಜಿ. ಅದು ಒಳ್ಳೆಯ ಬೇಡಿಕೆ ಆಗಿದೆ. ಅದನ್ನು ಅವಶ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಬೇಕು. ಇದನ್ನು ಮಾಡೋದರಿಂದ ವಿಶ್ವದೆಲ್ಲೆಡೆ ಭಾರತದ ಕೀರ್ತಿ ಇನ್ನೂ ಹೆಚ್ಚು ವ್ಯಾಪಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ನೀವೇನಾದರೂ ಕೇಂದ್ರ ಸಚಿವಾಲಯಕ್ಕಾಗಲಿ ಅಥವಾ ಪ್ರಧಾನಿ ಮೋದಿ ಅವರಿಗಾಗಲಿ ಪತ್ರ ಬರೆಯುವಂಥದ್ದು ಅಥವಾ ಮನವಿ ಮಾಡಿಕೊಳ್ಳುವಂಥದ್ದು ಏನಾದರೂ ಮಾಧ್ಯಮಗಳ ಮೂಲಕ ಈಗಾಗಲೇ ಹಲವಾರು ಸಾರಿ ನಾವು ಪ್ರಧಾನಮಂತ್ರಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದು ಅಲ್ಲದೆ ಈ ಒಂದು ವಾರ 15 ದಿವಸದ ಹಿಂದೆ ಯಡೂರಿಗೆ ಉಪರಾಷ್ಟ್ರಪತಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ಅವರಿಗೆ ಅಧಿಕೃತವಾಗಿ ಹೇಳೋದ್ರ ಮೂಲಕ ನೀವು ಮೋದಿ ಅವರಿಗೆ ಈ ಮಾತನ್ನು ಗಮನಕ್ಕೆ ತೆಗೆದುಕೊಂಡು ಬಂದು ಮಧ್ಯಪ್ರವೇಶ ಮಾಡಿ ಈ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸರ್ಕಾರದಿಂದ ಪ್ರಯತ್ನ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಪ್ರಧಾನಿ ಮೋದಿ ಮಧ್ಯಪ್ರವೇಶ ಮಾಡಬೇಕು. ಭಾರತ ಸರ್ಕಾರವನ್ನು ನಾವು ಆಗ್ರಹಿಸ್ತೇವೆ. ಮಧ್ಯಪ್ರವೇಶ ಮಾಡಬೇಕು. ಯುದ್ಧ ಯಾರಿಗೂ ಕೂಡ ಒಳ್ಳೆಯದಲ್ಲ. ಎರಡೂ ದೇಶಗಳ ನಡುವಿನ ಯುದ್ಧವನ್ನ ಮೋದಿ ನಿಲ್ಲಿಸಲಿ, ಇದರಿಂದ ವಿಶ್ವದಲ್ಲಿ ಭಾರತದ ಕೀರ್ತಿ ಇನ್ನಷ್ಟು ಏರುತ್ತೆ. ಹೀಗಂತ ರಾಣೆಬೆನ್ನೂರಿನಲ್ಲಿ ಶ್ರೀಶೈಲ ಜಗದ್ಗುರು ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿಕೆಯನ್ನ ಕೊಟ್ಟರು. ಮೋದಿ ಅವರು ಯುದ್ಧವನ್ನ ನಿಲ್ಲಿಸಲಿಕ್ಕೆ ಸಶಕ್ತರು. ಹಾಗಾಗಿ ಭಾರತ ಸರ್ಕಾರವನ್ನು ನಾವು ಆಗ್ರಹಿಸ್ತೇವೆ. ಮೋದಿ ಈ ಕ್ರಮಕ್ಕೆ ಮುಂದಾಗಬೇಕು, ಮಧ್ಯಪ್ರವೇಶ ಮಾಡಬೇಕು. ಎರಡೂ ರಾಷ್ಟ್ರಗಳ ಜೊತೆಗೆ ಮಾತನಾಡಿ ಮಧ್ಯಪ್ರವೇಶವನ್ನು ವಹಿಸಿ ಅಲ್ಲಿ ರಾಷ್ಟ್ರಗಳಲ್ಲಿ ಆಗ್ತಿರುವಂತಹ ಯುದ್ಧವನ್ನ ನಿಲ್ಲಿಸಬೇಕು. ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಮೋದಿ ತೆರೆ ಎಳಿಬೇಕು, ಮಧ್ಯಪ್ರವೇಶವನ್ನ ಮಾಡಬೇಕು ಅಂದ್ರು ಸ್ವಾಮೀಜಿ ಹೇಳಿಕೆ ಕೊಟ್ಟರು. ಯುದ್ಧ ಯಾರ ಮೇಲೂ ಕೂಡ ಒಳ್ಳೆಯ ಪರಿಣಾಮವನ್ನು ಬೀರೋದಿಲ್ಲ. ಪ್ರಧಾನಿ ಮೋದಿ ಮಧ್ಯಪ್ರವೇಶ ಮಾಡಿದರೆ ಉತ್ತಮ ಅನ್ನೋದು ನಮ್ಮ ಅಭಿಪ್ರಾಯ. ಭಾರತದ ಮಧ್ಯಪ್ರವೇಶದಿಂದ ಭಾರತದ ಕೀರ್ತಿಯೂ ಹೆಚ್ಚಾಗುತ್ತೆ ಮತ್ತು ಭಾರತ ಎಷ್ಟು ಸಶಕ್ತವಾಗಿದೆ, ಯುದ್ಧಗಳನ್ನು ನಿಲ್ಲಿಸಿದಂತಹ ಕೀರ್ತಿ ಭಾರತಕ್ಕೆ ಸಲ್ಲತ್ತೆ. ಹಾಗಾಗಿ ಮೋದಿ ಅವರ ಮಾತನ್ನ ದೇಶಗಳು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಇವೆ. ಹಾಗಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧ ಏನಿದೆ ಇದಕ್ಕೆ ಮೋದಿ ಮಧ್ಯಪ್ರವೇಶ ಮಾಡಿ ತೆರೆ ಎಳಿಬೇಕು ಅಂತ ಶಿವಾಚಾರ್ಯ ಜಗದ್ಗುರುಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ.